ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಿದ್ದೀವಿ. ಪ್ಲಾಸ್ಟಿಕ್ ಮುಕ್ತ ಎಕ್ಸಿಬಿಷನ್ ಅಂತ ಈ ವರ್ಷ ಘೋಷಣೆ ಮಾಡ್ತಾ ಇದ್ದೀವಿ. ನೀರಿನ ಬಾಟಲ್ಗಳು ಏನಿದೆಯೋ, ಕುಡಿಯುವ ನೀರಿನ ಬಾಟಲನ್ನು ಉಪಯೋಗಿಸೋಗಿಲ್ಲ. ಪ್ಲಾಸ್ಟಿಕ್ ಬ್ಯಾಗನ್ನು ಯಾರಾದರೂ ತಂದಿದ್ರೆ ಆ ಪ್ಲಾಸ್ಟಿಕ್ ಬ್ಯಾಗನ್ನು ಈಸಿ ಬಟ್ಟೆ ಬ್ಯಾಗ್ ಕೊಡುವ ಒಂದು ವ್ಯವಸ್ಥೆನೂ ಕೂಡ ಅಲ್ಲೇ ಮಾಡ್ತಾ ಇದ್ದೀವಿ. ವಸ್ತು ಪ್ರದರ್ಶನ ಆವರಣದಲ್ಲಿ ರಾಜಾರೋಷವಾಗಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಮಾರಾಟ. ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರ ಹೇಳೋದೊಂದು ಮಾಡೋದೊಂದು. ದಸರಾ ವಸ್ತು ಪ್ರದರ್ಶನ ಆವರಣ ಪ್ಲಾಸ್ಟಿಕ್ ಮುಕ್ತ ವಲಯ ಎಂದು ಸುದ್ದಿಗೋಷ್ಠಿ ನಡೆಸಿ ಪ್ರಚಾರ ಮಾಡಲಾಗಿತ್ತು. ಪ್ಲಾಸ್ಟಿಕ್ ಕವರ್, ಪ್ಲಾಸ್ಟಿಕ್ ವಾಟರ್ ಬಾಟಲ್ ಇವೆಲ್ಲವನ್ನ ವಸ್ತು ಪ್ರದರ್ಶನದ ಪ್ರಾಧಿಕಾರದ ದ್ವಾರದಲ್ಲಿಯೇ ತಡೆದು ಅವರಿಗೆ ಉಚಿತ ಬಟ್ಟೆ ಬ್ಯಾಗ್ ನೀಡುತ್ತೇವೆ ಅಂತ ಪ್ರಾಧಿಕಾರದ ಅಧ್ಯಕ್ಷರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು. ಆದ್ರೀಗ ಆಗ್ತಿರೋದು ಫುಲ್ ಉಲ್ಟಾ. ವಸ್ತು ಪ್ರದರ್ಶನ ಆವರಣದಲ್ಲಿ ರಾಜಾರೋಷವಾಗಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಮಾರಾಟ ಮಾಡಲಾಗುತ್ತಿದೆ. ವಸ್ತು ಪ್ರದರ್ಶನದ ಬಹುತೇಕ ಮಳಿಗೆಗಳಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡಲಾಗುತ್ತಿದೆ. ಪ್ಲಾಸ್ಟಿಕ್ ಮುಕ್ತ ಎಂದು ಹೇಳಿಕೆ ನೀಡಿ ಪ್ರಚಾರ ಗಿಟ್ಟಿಸಿಕೊಂಡು ಪ್ಲಾಸ್ಟಿಕ್ ಕಂಡರೂ ಕಾಣದಂತಿರುವ ಪ್ರಾಧಿಕಾರದ ಅಧ್ಯಕ್ಷರು, ಅಧಿಕಾರಿಗಳು. ನಾವು ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಿದ್ದೀವಿ. ಪ್ಲಾಸ್ಟಿಕ್ ಮುಕ್ತ ಎಕ್ಸಿಬಿಷನ್ ಅಂತ ಈ ವರ್ಷ ಘೋಷಣೆ ಮಾಡ್ತಾ ಇದ್ದೀವಿ. ಯಾವುದೇ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇರಬಹುದು, ಎಕ್ಸಿಬಿಷನ್ ಒಳಗೆ ತರ ಹಾಗಿಲ್ಲ, ಮಾರಾಟ ಮಾಡೋ ಹಾಗಿಲ್ಲ. ಮತ್ತು ನೀರಿನ ಬಾಟಲ್ಗಳು ಏನಿದೆಯೋ, ಕುಡಿಯುವ ನೀರಿನ ಬಾಟಲನ್ನು ಉಪಯೋಗಿಸೋಗಿಲ್ಲ. ಇದಕ್ಕೆ ಗೇಟಲ್ಲೇ ನಾವು ತಡೆ ಹಿಡಿತೀವಿ. ನಮ್ಮದೇ ಆದಂಥ ಸಾರ್ಜೆಂಟ್ಸ್ಗಳನ್ನು ಮಡಗ್ತಾ ಇದ್ದೀವಿ ಎಕ್ಸಿಬಿಷನಿಂದ. ಅಲ್ಲೇ ತಡೆ ಹಿಡಿದು ಪ್ಲಾಸ್ಟಿಕ್ ಬ್ಯಾಗನ್ನು ಯಾರಾದರೂ ತಂದಿದ್ರೆ ಆ ಪ್ಲಾಸ್ಟಿಕ್ ಬ್ಯಾಗನ್ನು ಈಸಿ ಬಟ್ಟೆ ಬ್ಯಾಗ್ ಕೊಡುವ ಒಂದು ವ್ಯವಸ್ಥೆನೂ ಕೂಡ ಅಲ್ಲೇ ಮಾಡ್ತಾಯಿದ್ದೀವಿ. ಈ ಬಟ್ಟೆ ಬ್ಯಾಗ್ ಕೊಡುವ ಒಂದು ಸಂದರ್ಭದಲ್ಲಿ ನಮ್ಮ ಮುಂದೆ ಅನೇಕ ಸಂಘ ಸಂಸ್ಥೆಗಳನ್ನು ಕರೆಸಿ ಈಗ ನಾನು ಮಾತಾಡಿದಾಗ ಲಯನ್ಸ್ ಕ್ಲಬ್ ಅವರು ಮುಂದೆ ಬಂದು ಅವರ ಸಂಸ್ಥೆಯ ವತಿಯಿಂದ, ಮೈಸೂರು ಲಯನ್ಸ್ ಕ್ಲಬ್ ಅವ್ರ ಸಂಸ್ಥೆಯ ವತಿಯಿಂದ 50,000 ಬ್ಯಾಗು ಉಚಿತವಾಗಿ ನೀಡ್ತೀವಿ ಅಂತ ಹೇಳವ್ರೆ. ಅದೇ ರೀತಿ ಮೈಸೂರು ಸಚ್ಚಿದಾನಂದ ಆಶ್ರಮದಿಂದ, ಗಣಪತಿ ಆಶ್ರಮದಿಂದ ಸ್ವಾಮಿಗಳು 1,00,000 ಬಟ್ಟೆ ಬ್ಯಾಗ್ ಉಚಿತವಾಗಿ ಕೊಡ್ತೀವಿ ಅಂತ ಹೇಳವ್ರೆ. ಈಗಾಗಲೇ ಅನೇಕ ಬ್ಯಾಗ್ ಬಂದಿದೆ, 25,000 ಬ್ಯಾಗ್ ಬಂದಿದೆ. ಅದು ಯಾರಾದರೂ ಪ್ಲಾಸ್ಟಿಕ್ ಬ್ಯಾಗ್ ತಂದಾಗ ಪ್ಲಾಸ್ಟಿಕ್ ಬ್ಯಾಗನ್ನು ಈಸ್ಕೊಂಡು ಆ ಬಟ್ಟೆ ಬ್ಯಾಗ್ ಉಚಿತವಾಗಿ ಕೊಡೋದೊಂದು ವ್ಯವಸ್ಥೆ ಗೇಟಲ್ಲೇ ಆಗ್ತದೆ. ಮತ್ತು ಎಲ್ಲ ಮಳಿಗೆ ಮಾರಾಟ ಮಾಡೋರಿಗೂ ಒಂದು ಅಂಡರ್ಟೇಕಿಂಗ್ ತೊಗೋತಾ ಇದ್ದೀವಿ, ಯಾರು ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಉಪಯೋಗಿಸ್ಕೂಡ್ದು ಅಂತ ಹೇಳಿ. ಫುಡ್ ಸ್ಟಾಲ್ ಅವ್ರನ್ನೂ ನಾವು ತಾಕೀತು ಮಾಡ್ತಾಯಿದ್ದೀವಿ, ಅವರಿಂದನೂ ಒಂದು ಅಂಡರ್ಟೇಕಿಂಗ್ ತೊಗೋತಾ ಇದ್ವಿ. ನೀರಿನ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಮಾರ್ಕೂಡ್ದು, ಅದಕ್ಕೊಂದು ವ್ಯವಸ್ಥೆನೂ ಕೂಡ ಮಾಡ್ತಾಯಿದ್ದೀವಿ. ಗಾಜಿನ ಬಾಟ್ಲಲ್ಲಿ ನೀರು ಕೊಡುವಂಥದ್ದು ಪ್ಯೂರ್ ವಾಟ್ರು. ಮತ್ತು ಸಾಮಾನ್ಯ ಜನರಿಗೆ ಇಡೀ ಎಕ್ಸಿಬಿಷನ್ ಆವರಣದಲ್ಲಿ RO ಡ್ರಿಂಕಿಂಗ್ ವಾಟರ್ ಪ್ಲ್ಯಾಂಟ್ ಏನಿದೆಯೋ, ಸುಮಾರು 6ರಿಂದ 7 ಸ್ಥಳಗಳಲ್ಲಿ ಏರ್ಪೋರ್ಟ್ ಮಾದರಿಯಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ ಉಚಿತವಾಗಿ. ಅದು RO ಪ್ಲ್ಯಾಂಟ್, ಆ ಪ್ರತಿಯೊಂದು ನಲ್ಲಿ ಹತ್ರ RO ಒಂದು ಪ್ಲ್ಯಾಂಟ್ ಹಾಕಿ ಮಾಡ್ತಾಯಿದ್ದೀವಿ. ಇದು ವಸ್ತು ಪ್ರದರ್ಶನದಲ್ಲಿ ಸಾರ್ವಜನಿಕರಿಗೆ, ಶ್ರೀ ಸಾಮಾನ್ಯರಿಗೆ ಉಚಿತವಾಗಿ ಅಲ್ಲೇ ಶುದ್ಧ ಕುಡಿಯುವ ನೀರು ಅಲ್ಲೇ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಅನೇಕ ಲೈಟಿಂಗ್ ವ್ಯವಸ್ಥೆ ಆಗಿರಬಹುದು. ಈ ಸತಿ ವಿಭಿನ್ನವಾದ ಲೈಟಿಂಗ್ಗಳು ಮಾಡಿ ಈ ವರ್ಷದ ವಸ್ತು ಪ್ರದರ್ಶನದಲ್ಲಿ ಒಳ್ಳೆಯ ರೀತಿಯಲ್ಲಿ ಜನ ಬಂದವರು ಇಡೀ ಎಕ್ಸಿಬಿಷನ್ ಸುತ್ತಾಡಬೇಕು, ನೋಡಬೇಕು, ಏನೇನು ಈಗ ನಾವು ಹಿಂದೆ ಎಲ್ಲ ನಾವು ಕೇಳಿದ್ದೀವಿ, ಅನೇಕ ಜನ ಬಂದರೆ 1-2 ಬ್ಲಾಕ್ ನೋಡ್ಕೋತಾರೆ, ಅಮ್ಯೂಸ್ಮೆಂಟ್ಗೆ ಹೊರಟೋಗ್ತಾರೆ, ಹಂಗೆ ಹೊರಟೋಗ್ತಾರೆ ಅಂತ. ನಾವು ಈ ಲೈಟಿಂಗ್ ಹಾಕಿ